ಬೀದರ್ ನಗರದಲ್ಲಿ ಮಾಜಿ ಸಚಿವ ದಿವಂಗತ ಗುರುಪಾದಪ್ಪ ನಾಗಮರಪಳ್ಳಿಯವರ ನಿವಾಸಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿ. ಬೀದರ್ ನಗರದಲ್ಲಿರುವ ಮಾಜಿ ಸಚಿವ ದಿವಂಗತ ಗುರುಪಾದಪ್ಪ ನಾಗಮರಪಳ್ಳಿಯವರ ನಿವಾಸಕ್ಕೆ ಇಂದು ಭಾನುವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಭೇಟಿ ನೀಡಿ ದಿವಂಗತ ಗುರುಪಾದಪ್ಪ ನಾಗಮರಪಳ್ಳಿಯವರ ಸುಪುತ್ರರಾದ ಸೂರ್ಯಕಾಂತ್ ನಾಗಮರಪಳ್ಳಿ ಹಾಗೂ ಉಮಾಕಾಂತ್ ನಾಗಮರಪಳ್ಳಿ ಅವರೊಂದಿಗೆ ಚರ್ಚೆ ನಡೆಸಿದ ಪ್ರಸಂಗ ಜರುಗಿತು. ದಿವಂಗತ ಗುರುಪಾದಪ್ಪ ನಾಗಮರಪಳ್ಳಿ ಅವರ ನಿಧನದ ನಂತರ ಬಿಜೆಪಿಯಲ್ಲಿ ಇದ್ದ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರಿ ಚುನಾವಣೆ ಸ್ಪರ್ಧೆ ನಡೆಸಿದರು. ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಪ್ರಸ್ತುತ ಜೆಡಿಎಸ್ ಪಕ್ಷದಲ್ಲೇ ಇದ್ದು, ಹೀಗಾಗಿ ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಸಚಿವ ಬಿಜೆಪಿಯ ವಿ ಸೋಮಣ್ಣ ಅವರು ಜೆಡಿಎಸ್ ಪಕ್ಷದ ಮುಖಂಡರಾಗಿರುವ ಸೂರ್ಯಕಾಂತ್ ನಾಗಮರಪಳ್ಳಿ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದು ಚರ್ಚೆಗೆ ಕಾರಣವಾಗಿದೆ. ಜೀವನದಲ್ಲಿ ಕೆಲವೊಮ್ಮೆ ಕಷ್ಟಗಳು ಎದುರಾಗುತ್ತವೆ. ಕಷ್ಟಗಳು ಎದುರಾದ ಸಂದರ್ಭದಲ್ಲಿ ನಾನು 10 ನಿಮಿಷ ದೇವರ ಜಪ ಮಾಡ್ತೀನಿ. ದೇವರನ್ನ ಕರೆದು ನನಗೆ ಒಳ್ಳೆಯ ದಾರಿ ತೋರಿಸು ಎಂದು ಬೇಡಿಕೊಳ್ಳುತ್ತೇನೆ. ಹೀಗೆ ನೀವು ಸಹ ದೇವರ ಜಪ ಮಾಡಿ. ಸದ್ಯಕ್ಕೆ ರಾಜಕೀಯವಾಗಿ ಹಿನ್ನಡೆ ಅನುಭವಿಸುತ್ತಿರುವ ನೀವು ಮುಂದಿನ ದಿನಗಳಲ್ಲಿ ಮತ್ತೆ ಮುನ್ನೆಲೆಗೆ ಬರುತ್ತೀರಿ ಎಂದು ಸೋಮಣ್ಣ ಸೂರ್ಯಕಾಂತ್ ನಾಗಮರಪಳ್ಳಿ ಅವರಿಗೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಬಸವರಾಜ್ ಮತ್ತಿಮೂಡು ಸೇರಿದಂತೆ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು. ಅವೆಲ್ಲ ಮಾಡ್ತೀಯಾ ನೀನು ಜಪ ಮಾಡೋದು ಎಲ್ಲೋ ಮನುಷ್ಯ ಕೂತ್ಕೊಂಡು ಜಪ ಮಾಡೋದು ಆಗೋದಿಲ್ಲ. ಆ ಮನುಷ್ಯ ಏನಿದ್ರು ಅಲ್ಲೇ ಇರಬೇಕು. ನಾನು ಮಾಡೋದು 10 ನಿಮಿಷ ದೇವ್ರನ್ನ ಕರಿತೀನಿ ಎಂದೆ. ಹಂಗಾಗಿ ನಾನು ಯಾರಿಗೂ ಇದು ಬರೋದು, ದೇವ್ರನ್ನ ಕರಿತೀನಿ, ಏ ಪಾಪ ಅಂತವ್ರೆ ನಮಗೆಲ್ಲ ಒಂದು ದಾರಿ ತೋರಿಸ್ತೀನಿ. ನೀನು ತಪ್ಪೇನಿದೆ, ಒಳ್ಳೆತನ ಇಸ್ಕೊಳ್ಳೋ ಮನಸ್ಸು. ಇನ್ನೊಬ್ಬನಿಗೆ ಏನಾರು ಇದೆ ಅದ್ರ ಹೊಡಿತಾ ಇರ್ತೀನಿ, ಹಿಂದಗಡೆ ನನಗೆ ಗೊತ್ತೇ ಇಲ್ಲ. ಮತ್ತು ಸತ್ಯ ಮಾತಾಡ್ಬಿಟ್ಟು ಹೋಗ್ತಾ ಇರ್ತೀನಿ. ಅದರೊಳಗೆ ಕೆಲವು ಅಪಚಾರ ಆಗ್ಬೋದು, ನಾನೇನು ಮಾಡೋಕ್ಕಾಗೋದು. ನೀನು ಇಷ್ಟು ಹೇಳ್ತೀನಿ, ನಿಮ್ಮ ಬ್ರದರ್ ಅಣ್ಣ ತಾನೆ, ಅವನು ದೇವರು. ನೀನು ಗುರುಪಾದಪ್ಪನ 100 ಪಟ್ಟು ಜಾಸ್ತಿ ಇದೆಯಾ. ದಯವಿಟ್ಟು ಇವತ್ತಿಂದ ಸ್ವಲ್ಪ ಸಮಾಧಾನವಾಗಿ ಹೋಗು. ಮಗ ಭಾರಿ ಬುದ್ಧಿವಂತವನು. 2ನೇ ತಲೆಮಾರು ನಿಮ್ಗೆ ತೊಂದರೆ ಆಗಿದೆ. 3ನೇ ತಲೆಮಾರು ಸರಿ ಹೋಯ್ತು, ಇನ್ನೂ ಸರಿ ಹೋಯ್ತು. ಇವತ್ತಿಂದ ನೀನು ಸ್ವಲ್ಪ ಹಿಂಗೆ ಅನ್ನೋದು ಕಡಿಮೆ ಮಾಡಿ. ಎಲ್ಲವೂ ಸರಿ ಹೋಯ್ತು ದಯವಿಟ್ಟು. ಯಾಕಂದರೆ ಈ ಮನೆಯಲ್ಲಿ ನಾನು ತುಂಬ ಉಪಯೋಗಿಸ್ಕೊಂಡಿದ್ದೀನಿ. ಇವರಪ್ಪ ನಮಗೆ ಭಾರಿ ಎಲ್ಲರೂ ನಾವು ಇಲ್ಲಿ 1.5 ತಿಂಗಳು ಇವ್ರ ಮನೇಲಿ ಇದ್ದಿದ್ದು. ಇಲ್ಲಿ ಇದ್ದಿದ್ದೋದ್ರೆ 50% 60% ಮಂದಿ ನಾವೆಲ್ಲ ಅವ್ರ ಅಪ್ಪರ್ಲಿಂದ ಬೆಳೆದು. ಹೌದೌದು, ಆ ಥರದ ಮನುಷ್ಯನೇ ಇಲ್ಲ. 80% ಇಲ್ಲ. ತುಂಬ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಬೆಳೆಸಿದಾರೆ ಅಂದರೆ ಈ ಎಲ್ಲ ಪಾರ್ಟಿ ಪಟೇಲ್ರು. ಇವರಪ್ಪ ರೆವಿನ್ಯೂ ಇದು ಫಾರೆಸ್ಟ್ ಮಿನಿಸ್ಟ್ರು, ನಾನು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು. ಪಟೇಲ್ ಸ್ಕೀಮು ಇವ್ರು ಸಂಜೆ ಆದ್ಮೇಲೆ ಸ್ವಲ್ಪ ಎಲ್ಲ ಇರೋದಲ್ಲ. ಅಪ್ಪ ಅನ್ಲಕ್ಕಣೋ ಗುರುಪಾದಪ್ಪ, ನೀನು ಫಾರೆಸ್ಟ್ ಮಿನಿಸ್ಟ್ರು, ಯಾವ ದಿನ ಯಾವ ಕಡೆ ಹೋಗಿದ್ದು ಅದು ಕೇಳ್ತಾ ಇದ್ದು. ಭಾವನೆ, ಅವ್ರ ದೊಡ್ಡತನ, ಆ ಪ್ರೀತಿ, ಆ ಬಾಂಧವ್ಯ ಏನು ಉಳಿದಿಲ್ಲ, ಏನು ಉಳಿದಿಲ್ಲ. MS ಪಾಟೀಲ್ ಇದ್ನು ನಮ್ಮ ರಾಯಚೂರಿನ. ಒಂದಿನ ಏನೋ ಅಂದ್ಬಿಟ್ಟು ಬಯಸ್ಕೊಂಡ ಬೇಡ. ಬೈರೇಗೌಡ, ನಾಗೇಗೌಡ, ಬಚ್ಚೇಗೌಡ,
ಎಂತೆಂಥ ಕಾನ್ವರ್ಸ್ ಪಟೇಲ್ ಗೌರ್ಮೆಂಟ್ ಅವೆಲ್ಲ ಒಂದು ಇದು ಸರ್ ಆ ಥರ ಬರೋದಿಲ್ಲ ಸರ್ ನನಗೇನು ಬೇಡ ನಾನು ಉತ್ಪಾದಣ್ಣ 3 ದಿನಕ್ಕೆ ಆಗೋಷ್ಟು ಕೊಟ್ಟಿದ್ದೆ ನಾನು ಕುಡಿಯಲ್ಲೇ ಗುರು ಅವರೆಲ್ಲ ಹೇಳ್ಬಿಡ್ರಿ ಇವಾಗ ಏನಾದ್ರು ಟೇಬಲ್ ಅದಕ್ಕೆ ಸೂರ್ಯಕಾಂತಣ್ಣ ಅಲ್ಲಿ ಕೂತ್ಕೊಳ್ಳಿ ಒಂದೇ ಇಲ್ಲ ಇಲ್ಲ ಹಾಂ ಆಯ್ತು ತಂದ್ಬಿಡ್ರಿ ಕೊಡ್ರಪ್ಪ ಸಾಹೇಬ್ರು ಇಲ್ಲ ಮಾಡಲಿ ಈಗ ಅವರಣ್ಣ ಇವನಲ್ಲಿ ಸಂಜೀವ ಸಂಜೀವ್ ಕುಮಾರ್ ಅಲ್ಲಿ ಎಣ ಬರ್ರಿ ಈ ಕಡೆ ಅಂತ ಅವ್ರ ಮನೆ ನೋಡಿದ್ದೆ ಯಾರೋ